ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸರಿಲೇರು ನೀಕೆಯವರು ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಕಲೆಕ್ಷನ್ ಏನು, ಬಜೆಟ್ ಏನು, ಸ್ಟೋರಿ ಏನು, ಹಾಗೆಯೇ ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಹಾಗೆಯೇ ಈ ಮೂವಿಯ ಡೀಟೇಲ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆಯೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಡೈರೆಕ್ಟರ್ ಬೈ ಅನಿ ರವಿಪುದಿ, ಹಾಗೆಯೇ ಈ ಮೂವಿಯ ಪ್ರೊಡ್ಯೂಸರ್ ಬೈ ಶಂಕರ್. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಜನವರಿ 11, 2020ರಲ್ಲಿ ಬಿಡುಗಡೆಯಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಮಹೇಶ್ ಬಾಬು, ಹಾಗೆಯೇ ರಶ್ಮಿಕಾ ಮಂದಣ್ಣ, ಪ್ರಕಾಶ್ ರಾಜ್ ಹಾಗೂ ರಾಜೇಂದ್ರ ಪ್ರಸಾದ್, ಇನ್ನೂ ಹಲವಾರು ನಟ ನಟಿಯರು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 169 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಮೇಯ್ನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ 260 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡೋದಾದರೆ 75 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಎಲ್ಲಿ ಮಹೇಶ್ ಬಾಬು ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಲವಾರು ಆ್ಯಕ್ಟರ್ಸ್ಗಳಾಗಿರ್ಬೋದು, ಹಾಗೆಯೇ ತುಂಬ ನಟ ನಟಿಯರಾಗಿರ್ಬೋದು, ರಶ್ಮಿಕಾ ಮಂದಣ್ಣ ಅವರಾಗಿರ್ಬೋದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಇದೊಂದು ಫ್ಯಾಮಿಲಿ ಡ್ರಾಮಾ ಸಿನಿಮಾವಾಗಿದೆ ಅಂತ ಹೇಳಬಹುದು. ಲವ್ ಸ್ಟೋರಿ ಕೂಡ ಇದೆ ಈ ಮೂವಿಯಲ್ಲಿ. ತುಂಬ ಎಮೋಷ್ನಲ್ ಆಗಿರುವಂಥ ಮೂವಿ ಅಂತಲೇ ಹೇಳಬಹುದು. ಹಾಗೆಯೇ ಮಹೇಶ್ ಬಾಬು ಅವರು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಮನೋಜ್ ಅನ್ನೋ ವ್ಯಕ್ತಿ ಇರ್ತಾರೆ. ಮನೋಜು ಅವರು ಇಂಡಿಯಾ ಆರ್ಮಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಹಾಗೆಯೇ ಅವರಿಗೆ ಒಂದು ಹುಡುಗಿ ಕೂಡ ಇರ್ತಾರೆ, ಪ್ರೀತಿಸ್ತಾ ಇರ್ತಾರೆ. ಅವರ ಹೆಸರು ಸಾಮಂತಿ ಅಂತ. ಹಾಗೆಯೇ ಸಾಮಂತಿ ಅನ್ನೋ ಹುಡುಗಿ ಕೂಡ ತುಂಬ ಪ್ರೀತಿಸ್ತಾ ಇರ್ತಾರೆ. ಅವರು ಕೂಡ ಇಬ್ಬರು ಕೂಡ ಮದುವೆ ಆಗ್ತಾರೆ. ಮತ್ತು ಮದುವೆ ಆದಮೇಲೆ ಅವರು ಒಂದು ಜೀವನವನ್ನು ನಡೆಸ್ತಿರುವಾಗ ಅವರ ಒಂದು ದೇಶಕ್ಕೆ ತುಂಬ ಒಂದು ಅಪಚಾರ ವಿಚಾರಗಳನ್ನೆಲ್ಲ ಮಾತಾಡ್ತಾ ಇರುವಂಥ ವ್ಯಕ್ತಿಗಳು, ಹಾಗೆಯೇ ಭ್ರಷ್ಟಾಚಾರ ಮಾಡುವಂಥ ವ್ಯಕ್ತಿಗಳೆಲ್ಲ, ಹಾಗೆಯೇ ಸುಮಾರು ದುಡ್ಡುಗಳನ್ನು ಕೊಲೆ ಹೊಡೆಯುವಂಥ ವ್ಯಕ್ತಿಗಳನ್ನೆಲ್ಲ ಹಿಡಿಬೇಕು ಅಂತ ಮನೋಜ್ ಅವರು ತುಂಬ ಪ್ರಯತ್ನವನ್ನು ಪಡ್ತಾರೆ. ಹಾಗೆಯೇ ಅದನ್ನೆಲ್ಲ ಪ್ರಿಪೇರಿಂಗು ಕೂಡ ಆಗಿ ಎನ್ಕೌಂಟರ್ನೆಲ್ಲ ಮಾಡ್ತಾ ಇರ್ತಾರೆ ಅವ್ರನ್ನೆಲ್ಲ. ಹಾಗೆಯೇ ಅವರ ವಿರುದ್ಧವಾಗಿ ಯಾರ್ಯಾರೆಲ್ಲ ಬರ್ತಾರೆ, ಹಾಗೆಯೇ ಅವರ ಒಂದು ಕಷ್ಟಗಳು ಯಾವ ರೀತಿ ಇರ್ತವೆ, ಅವರ ಒಂದು ಎಲ್ಲ ಪರಿಣಾಮಗಳು ಯಾವ ರೀತಿ ಬೀರ್ತವೆ ಅನ್ನೋದನ್ನು ಈ ಮುಂದಿನೆಲ್ಲ ಮೂವಿಲೇ ನೋಡಬೇಕು ನೀವು. ಹಾಗೆಯೇ ಈ ಮೂವಿಗೆ ಪ್ರಕಾಶ್ ರಾಜ್ ಅವರು ಕೂಡ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಹಲವಾರು ಆ್ಯಕ್ಟರ್ಸ್ಗಳೆಲ್ಲ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮೂವಿ ಕೂಡ ಆಡಿಯನ್ಸ್ ಕೂಡ ತುಂಬ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಸ್ಟೋರಿ ರಿವ್ಯೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.